Hi guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದ್ರೆ 6M BCom ನ AFM ಸಬ್ಜೆಕ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 2 ಬಂದ್ಬಿಟ್ಟು ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅನ್ನೋ ಒಂದು ಚಾಪ್ಟರ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇದೇ ಚಾಪ್ಟರ್ ಅಪ್ ಟು ಪಾರ್ಟ್ 5 ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 6ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮೆಥಡ್ 3ನ ಎಕ್ಸ್ಪ್ಲೈನ್ ಮಾಡಿದೆ. 2 ಪ್ರಾಬ್ಲಮ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. ಸೊ ಈ ಒಂದು ವಿಡಿಯೋದಲ್ಲಿ ಮೆಥಡ್ 4 ಇದು ಫಸ್ಟ್ ಪ್ರಾಬ್ಲಮ್ ಆಗಿದೆ. ಮೆಥಡ್ 4ನ ಫಸ್ಟ್ ಪ್ರಾಬ್ಲಮ್. ಸೊ ಮೆಥಡ್ 4 ಯಾವುದು ಅಂದರೆ ಪ್ರಾಫಿಟಬಿಲಿಟಿ ಟೆಕ್ನಿಕ್ ಅಂತ ಹೇಳಿ. ಸೊ ಈ ಬೇಸಿಸ್ ಮೇಲೆ ಸಮ್ಸ್ನ ಕೊಡ್ತಾರೆ. ಸೊ ಫಸ್ಟ್ ಸಮ್ ಯಾವುದು ಅಂದರೆ 2 ಪ್ರಾಜೆಕ್ಟ್ ಇನ್ಫಾರ್ಮೇಷನ್ ಆರ್ ಗಿವನ್ ಬಿಲೋ, ಇನ್ವೆಸ್ಟ್ಮೆಂಟ್ 60,000 ಈಚ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ಅಂದರೆ ಇಲ್ಲಿ 2 ಪ್ರಾಜೆಕ್ಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರಂತೆ. ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ 60,000 ಅಂದರೆ ಇಲ್ಲಿ ಎಷ್ಟೇ ಪ್ರಾಜೆಕ್ಟ್ ಇರಲಿ, ಪ್ರಾಜೆಕ್ಟ್ 2 ಪ್ರಾಜೆಕ್ಟ್ಸ್ ಅಲ್ವಾ, ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈ. ಸೊ ಎರಡಕ್ಕೂ ಕೂಡ 60,000 ಅಂತ ಹೇಳಿ ಹೇಳಿದ್ದಾರೆ. ಸೊ ಈಚ್ ಅಂದರೆ ಫಸ್ಟ್ ಒನ್ಗೆ 60,000 ಆ್ಯಂಡ್ ಸೆಕೆಂಡ್ ಒನ್ಗೂ 60,000 ಅಂತ ಹೇಳಿ ಅರ್ಥ ಅಲ್ವಾ. ಸೊ ಆ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ನ ಕೊಟ್ಟಿದ್ದಾರೆ, 3 ಇಯರ್ಸ್ನ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈನ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಕ್ಸ್ನ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿನ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ವೈನ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿನ ಕೊಟ್ಟಿದ್ದಾರೆ. ಅದಾದಮೇಲೆ ಅಸ್ಯೂಮಿಂಗ್ ದಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಟ್ 10%, ಅಡ್ವೈಸ್ ದ ಸೆಲೆಕ್ಷನ್ ಆಫ್ ಪ್ರಾಜೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಅಂದರೆ 10% ಇದೆ. ಯಾವ ಪ್ರಾಜೆಕ್ಟ್ ಬೆಸ್ಟು ಅಂತ ಹೇಳಿ ಅಡ್ವೈಸ್ ಮಾಡಿ ಅಂತ ಈ ಒಂದು ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಓಕೆನಾ. ಸೊ ನಿಮ್ಗೆ ಇಲ್ಲಿ ಮೆಥಡ್ಸ್ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಮೆಥಡ್ಸ್ ಏನೋ ನೀವು ಪಕ್ಕ ಆದ್ರಿ ಅಂದರೆ ಈ ಒಂದು ಕ್ವಶನ್ ನಿಮಗೆ ಆರಾಮ್ಸೆ ಮಾಡ್ಬೋದಾಗುತ್ತೆ. ಸೊ ನಿಮ್ಗೆ ಇಲ್ಲಿ ಇಷ್ಟು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಡ್ವೈಸ್ ಮಾಡಬೇಕಾಗುತ್ತೆ ಯಾವ ಪ್ರಾಜೆಕ್ಟ್ ಬೆಸ್ಟು ಅಂತ ಹೇಳಿ. ಸೊ ಇವಾಗ ನಾವು ಆನ್ಸರ್ನ ನೋಡೋದಾದರೆ, ಸೊ ನೋಡಿ ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ NPV ಆಫ್ ಪ್ರಾಜೆಕ್ಟ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಪ್ರಾಜೆಕ್ಟ್ ಎಕ್ಸ್ನ ಒಂದು NPVನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ, ಫಸ್ಟ್ ನೀವೇನು ಮಾಡಿ ಅಂದರೆ ಇಯರ್ನ ಆ್ಯಸ್ ಇಟ್ ಈಸ್ ಬರೀರಿ. ಸೊ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಎಕ್ಸ್ನ ಮಾತ್ರ ನೀವು ಫೈಂಡ್ ಔಟ್ ಮಾಡ್ತಿರೋದು. ನೆಕ್ಸ್ಟ್ ಪ್ರಾಜೆಕ್ಟ್ ವೈನ ಫೈಂಡ್ ಔಟ್ ಮಾಡೋಣ. ಓಕೆನಾ. ಪ್ರಾಜೆಕ್ಟ್ ಎಕ್ಸ್ನ ಇಯರ್ ಎಷ್ಟು ಕೊಟ್ಟಿದ್ದಾರೆ, 1, 2, 3 ಅಂತ ಹೇಳಿ 3 ಇಯರ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ PV ಫ್ಯಾಕ್ಟರ್ ಏನಾದ್ರು ಇದೆಯಾ ನಮ್ಮ ಹತ್ರ ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ. PV ಫ್ಯಾಕ್ಟರ್ ಎಷ್ಟು ಪರ್ಸೆಂಟ್ ಇದೆ, 10% ಇದೆ. ಸೊ 10% ಇದ್ರೆ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ 1 ಡಿವೈಡೆಡ್ ಬೈ 1.10ನ ಮಾಡಿದ್ರೆ ನಿಮಗೆ ನೋಡಿ 0.909 ಆಸ್ ಇಟ್ ಈಸ್ ತಗೊಳ್ತೀರಾ. ಆಮೇಲೆ ಈಕ್ವಲ್ ಟು ಹೊಡೆದ್ರೆ 0.826. ನೆಕ್ಸ್ಟ್ ಅದೇ ರೀತಿ ಮತ್ತೆ ಈಕ್ವಲ್ ಟು ಹೊಡೆದ್ರೆ 0.751 ಬರುತ್ತೆ. ಸೊ ಆಸ್ ಇಟ್ ಈಸ್ ಬರೀರಿ. ಇದಾದ್ಮೇಲೆ ಪ್ರಾಜೆಕ್ಟ್ ಎಕ್ಸ್ನ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿ 2 ಕೊಟ್ಟಿದ್ದಾರೆ. ಸೊ ಎರಡನ್ನೂ ನೀವು ಬರೀಬೇಕಾಗುತ್ತೆ, ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿ. ಕ್ಯಾಶ್ ಇನ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ, 40,000, 80,000, 1,20,000. ಪ್ರಾಬಬಿಲಿಟಿ ಎಷ್ಟು ಕೊಟ್ಟಿದ್ದಾರೆ, 0.2, 0.6, 0.2 ಇಷ್ಟು ಕೂಡ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೀವು ಇವಾಗಿಂದ ಏನು ಕ್ಯಾಲ್ಕುಲೇಟ್ ಮಾಡೋದು ಅಂದರೆ NPVನ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ EMVನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ EMVನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ EMV ಅಂದರೆ ಏನು ಅಂದರೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಅಂತ ಹೇಳಿ. ಸೊ ಇವಾಗ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಇವಾಗ ನಿಮ್ಮ ಹತ್ರ ಕ್ಯಾಶ್ ಇನ್ಫ್ಲೋ ಏನಿದೆ ಇಂಟು ಪ್ರಾಬಬಿಲಿಟಿ ಮಾಡಿದ್ರೆ ನಿಮಗೆ EMV ಸಿಗುತ್ತೆ. ಸೊ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಫಸ್ಟ್ ಇಯರ್ದು 40,000 ಇಂಟು 0.2 ಮಾಡಿದಾಗ ನಮಗೆ 8,000 ರೂಪೀಸ್ ಬರುತ್ತೆ. ಸೊ ನೋಡಿ 40,000 ಇಂಟು 0.2ನ ಮಾಡಿದ್ರೆ ನಮಗೆ ಎಷ್ಟು ಬಂದಿದೆ, 8,000. ಅದೇ ರೀತಿ ಪ್ರತಿಯೊಂದಕ್ಕೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 80,000 ಇಂಟು 0.6 ಮಾಡಿದಾಗ 48,000 ರೂಪೀಸ್ ಬರುತ್ತೆ. 1,20,000 ಇಂಟು 0.2 ಮಾಡಿದಾಗ 24,000 ರೂಪೀಸ್ ಬರುತ್ತೆ. ಸೊ ಇವಾಗ ನಾವು EMVನ ಕ್ಯಾಲ್ಕುಲೇಟ್ ಮಾಡಿ ಆಗಿದೆ. ಅದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ PVನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ PVನ ಯಾವ ರೀತಿ ನೀವು ಫೈಂಡ್ ಔಟ್ ಮಾಡೋದು ಅಂದರೆ EMV ಇಂಟು PV ಫ್ಯಾಕ್ಟರ್ನ ನೀವು ಇಂಟು ಅಥವಾ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ PV ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೋಡಿ ಇಲ್ಲಿ EMV ಎಷ್ಟಿದೆ ನಮ್ಮದು ಫಸ್ಟ್ ಇಯರು 8,000, PV ಫ್ಯಾಕ್ಟರ್ ಎಷ್ಟಿದೆ 0.909 ಅಲ್ವಾ. ಅದೇ ರೀತಿ 8,000 ಇಂಟು 0.909 ಮಾಡಿದಾಗ 7,272 ಬರುತ್ತೆ. 48,000 ಇಂಟು 0.826ನ ಮಾಡಿದಾಗ ನಿಮಗೆ 39,648 ಬರುತ್ತೆ.
24,000 ಇಂಟು 0.75 ಅನ್ನು ಮಾಡಿದಾಗ ನಮಗೆ 18,024 ರೂಪೀಸ್ ಬರುತ್ತೆ. ಇದಾದ್ಮೇಲೆ ನಿಮಗೆ ಬಂದಿರುವಂಥ ಅಷ್ಟು ಪಿ ವಿನೂ ಆ್ಯಡ್ ಮಾಡ್ತೀರಾ. ಸೊ ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಪಿ ವಿ ಎಷ್ಟು ಅಂದರೆ 64,944 ಬರುತ್ತೆ. ಅಕಸ್ಮಾತ್ ನನಗೆ ಬೇಡ ನನಗೆ ಇಲ್ಲೇ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ ಪ್ರಾಜೆಕ್ಟ್ ಎಕ್ಸ್ನ ಅಂದರೆ, ಸೊ ಇಲ್ಲಿ ನೀವೇನು ಮಾಡಿ ಅಂದರೆ ನಿಮಗೆ ಬಂದಿರೋ ಆನ್ಸರ್ಗೆ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಿ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ 60,000 ಅಲ್ವಾ, 60,000ನ ಮೈನಸ್ ಮಾಡಿದ್ರೆ ರಿಮೈನಿಂಗ್ ಆನ್ಸರ್ ಬಂದುಬಿಟ್ಟು ಎನ್ ಪಿ ವಿ. ನಾನು ಅದನ್ನು ಸಪ್ರೇಟಾಗಿ ಬರ್ದಿದ್ದೀನಿ ನೋಡಿ. ಇವಾಗ ನಮ್ಗೆ ಎಷ್ಟು ಆನ್ಸರ್ ಬಂದಿದೆ 64,944 ಅಲ್ವಾ, 64,944 ಮೈನಸ್ ಕ್ಯಾಶ್ ಅಥವಾ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 60,000 ಅಲ್ವಾ, ಮೈನಸ್ ಮಾಡಿದಾಗ ನಮಗೆ ಎನ್ ಪಿ ವಿ ಎಷ್ಟು 4,944. ಇಲ್ಲಾದರೂ ಈ ಥರ ಸಪ್ರೇಟಾಗಾದ್ರು ಬರಿಬೋದು ಅಥವಾ ಇಲ್ಲೇ ನೀವು ಬರಿತಾ ಹೋಗ್ಬೋದು, ಏನೂ ಇಶ್ಯೂ ಇಲ್ಲ. ಓಕೆನಾ. ಸೊ ಇಷ್ಟು ಬರೆದ್ರಿ. ಇವಾಗ ಪ್ರಾಜೆಕ್ಟ್ ಎಕ್ಸ್ನ ನೀವು ಕಂಡುಹಿಡ್ತೀರಾ. ಅದೇ ರೀತಿ ಪ್ರಾಜೆಕ್ಟ್ ವೈನೂ ಕೂಡ ನೀವು ಕಂಡುಹಿಡಬೇಕಾಗುತ್ತೆ. ಸೊ ಪ್ರಾಜೆಕ್ಟ್ ವೈಗೂ ಸೇಮ್ ಡೀಟೇಲ್ಸ್ನ ಹಾಕೊಳ್ತೀರಾ. ಸೊ ಇಯರ್ನ ಕೊಟ್ಟಿದ್ದಾರೆ 3 ಇಯರ್ಸ್ನೂ ಹಾಕ್ತೀರಾ. ಪಿ ವಿ ಫ್ಯಾಕ್ಟರ್ ಬಂದು 10% ಅಂತ ಹೇಳಿದರೆ ಇಲ್ಲಿ ಏನು ಫ್ಯಾಕ್ಟರ್ನ ಬರೆದಿರ್ತೀರೋ ಅದೇ ಫ್ಯಾಕ್ಟರ್ನು ನೀವು ಇಲ್ಲೂ ಕೂಡ ಕಾಪಿ ಹೊಡಿಬೋದು. 0.909, 0.826, 0.751 ಬರೀತೀರಾ. ಇದಾದಮೇಲೆ ಪ್ರಾಜೆಕ್ಟ್ ವೈನ ಕ್ಯಾಶ್ ಇನ್ಫ್ಲೋ ಬರೀತೀರಾ. ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 80,000, 90,000, 90,000 ಆಸ್ ಇಟ್ ಈಸ್ 80,000, 90,000, 90,000 ಬರೀತೀರಾ. ಇದಾದ್ಮೇಲೆ ಪ್ರಾಬಬಿಲಿಟಿ ಬರೀತೀರಾ. ಪ್ರಾಬಬಿಲಿಟಿ ಎಷ್ಟಿದೆ 0.2, 0.6, 0.2 ಇದೆ. ಸೊ ಇವಾಗ ನಿಮಗೆ ಕ್ಯಾಶ್ ಇನ್ಫ್ಲೋನು ಬರೀದ್ರಿ, ಪ್ರಾಬಬಿಲಿಟಿನೂ ಬರೀದ್ರಿ. ಇದಾದ್ಮೇಲೆ ನೀವು ಏನು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಕ್ಯಾಶ್ ಇನ್ಫ್ಲೋ ಇಂಟು ಪ್ರಾಬಬಿಲಿಟಿ. 80,000 ಇಂಟು 0.2ನ ಮಾಡಿದಾಗ ನಿಮಗೆ 16,000 ಬರುತ್ತೆ. 90,000 ಇಂಟು 0.6ನ ಮಾಡಿದಾಗ 54,000 ಬರುತ್ತೆ. 90,000 ಇಂಟು 0.2ನ ಮಾಡಿದಾಗ 18,000 ರೂಪೀಸ್ ಬರುತ್ತೆ. ಇವಾಗ ನಾವು ಇ ಎಮ್ ವಿನ ಫೈಂಡ್ ಔಟ್ ಮಾಡಿ ಆಗಿದೆ. ಇದಾದ್ಮೇಲೆ ನೀವೇನು ಫೈಂಡ್ ಔಟ್ ಮಾಡೋದು ಅಂದರೆ ಪಿ ವಿ. ಸೊ ಪಿ ವಿನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಇ ಎಮ್ ವಿ ಇಂಟು ಪಿ ವಿ ಫ್ಯಾಕ್ಟರ್ನ ನಾವು ಇಂಟು ಮಾಡಿದಾಗ ನಮಗೆ ಪಿ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೋಡಿ ಇಲ್ಲಿ ಇ ಎಮ್ ವಿ ಎಷ್ಟು ಬಂದಿದೆ 16,000 ಇಂಟು 0.909 ಮಾಡಿದಾಗ 14,544 ಬರುತ್ತೆ. ಅದೇ ರೀತಿ 54,000 ಇಂಟು 0.826 ಮಾಡಿದಾಗ ನಮಗೆ 44,604 ಬರುತ್ತೆ. ನೆಕ್ಸ್ಟ್ 18,000 ಇಂಟು 0.751 ಮಾಡಿದಾಗ 13,518 ಬರುತ್ತೆ. ಇಷ್ಟು ಪಿ ವಿನೂ ನಾವು ಆ್ಯಡ್ ಮಾಡಿದಾಗ ಅಂದರೆ 14,544 ಪ್ಲಸ್ 44,604 ಪ್ಲಸ್ 13,518ನ ಆ್ಯಡ್ ಮಾಡಿದಾಗ ನಮಗೆ 72,666 ಅಂದರೆ 666 ಬರುತ್ತೆ. ಓಕೆನಾ. ನಾನು ಆಗಲೇ ಹೇಳ್ದಂಗೆ ನೀವು ಬೇಕಾದ್ರೆ ಇಲ್ಲೇ ಮೈನಸ್ ಮಾಡ್ಕೋಬೋದು ಆನ್ಸರ್ನ, ಅಂದರೆ ಇನ್ವೆಸ್ಟ್ಮೆಂಟ್ನ ಇಲ್ಲೇ ಮೈನಸ್ ಮಾಡ್ಕೋಬೋದು. ಇಲ್ಲ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಲ್ಲ, ಸಪ್ರೇಟಾಗಿ ಕಾಲಮ್ ಬರೆದು ಮೈನಸ್ ಮಾಡ್ತೀನಿ ಅಂದರೆ ಈ ರೀತಿ ಮಾಡ್ಕೋಬಹುದಾಗುತ್ತೆ. ಎನ್ ಪಿ ವಿ ಎಷ್ಟು ಬಂದಿದೆ 72,666 ಮೈನಸ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 60,000 ಈಚ್ ಅಂತ ಹೇಳಿದರೆ 60,000ನ ಮೈನಸ್ ಮಾಡಿದಾಗ ನಮಗೆ 12,666 ಅಂದರೆ 12,666 ಬರುತ್ತೆ. ಓಕೆನಾ. ಸೊ ಇವಾಗ ನಾವು ಅಡ್ವೈಸ್ ಮಾಡಿ ಇವಾಗ ಐ ಥಿಂಕ್ ಸೊ ಇಲ್ಲಿ ಕಾನ್ಸೆಪ್ಟ್ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹೆಂಗೆ ಅಂದರೆ ಫಸ್ಟ್ ಇಯರ್ ಏನು ಕೊಟ್ಟಿದ್ದಾರೆ ಇಯರ್ನ ಬರೀತೀರಾ. ಪಿ ವಿ ಫ್ಯಾಕ್ಟರ್ ಅವ್ರು ಎಷ್ಟೇ ಪರ್ಸೆಂಟು ಕೊಡಲಿ ಪಿ ವಿ ಫ್ಯಾಕ್ಟರ್ನ ಸೇಮ್ ಆಸ್ ಇಟ್ ಈಸ್. ಇವಾಗ 10% ಕೊಟ್ಟರೆ 10% ಕ್ಯಾಲ್ಕುಲೇಟ್ ಮಾಡ್ತೀರಾ. ಇಟ್ ಮೇ ಬಿ 12%ನ ಕೊಟ್ಟರೆ 12%ಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದೇ ರೀತಿ ಯಾವ ಪರ್ಸೆಂಟ್ ಕೊಡ್ತೀರಾ ಆ ಪರ್ಸೆಂಟ್ಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಆಮೇಲೆ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿ ಕ್ವಶನಲ್ಲೇ ಕೊಟ್ಟಿರ್ತಾರೆ, ಆಸ್ ಇಟ್ ಈಸ್ ಬರ್ಕೊಳ್ತೀರಾ. ಇ ಎಮ್ ವಿ ಬಂದುಬಿಟ್ಟು ಕ್ಯಾಶ್ ಇನ್ಫ್ಲೋ ಇಂಟು ಪ್ರಾಬಬಿಲಿಟಿ ಮಾಡಿದ್ರೆ ಇ ಎಮ್ ವಿ ಸಿಗುತ್ತೆ. ಪಿ ವಿ ಬಂದುಬಿಟ್ಟು ಇ ಎಮ್ ವಿಯಿಂದ ಪಿ ವಿ ಫ್ಯಾಕ್ಟರ್ನ ಇಂಟು ಮಾಡಿದಾಗ ಪಿ ವಿ ಬರುತ್ತೆ. ಇದರಲ್ಲಿ ನೀವು ಮೈನಸ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ನ ನಿಮಗೆ ಎನ್ ಪಿ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಇದೇ ರೀತಿ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈ, ಇಟ್ ಮೇ ಬಿ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ವೈ ಆಗಿರ್ಬೋದು, ಎ ಬಿ ಸಿ ಆಗಿರ್ಬೋದು, ಯಾವುದೇ ಒಂದು ಪ್ರಾಜೆಕ್ಟ್ ಕೊಟ್ಟರು ಕೂಡ ಇದೇ ರೀತಿ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಇವಾಗ ನಿಮಗೆ ಕ್ವಶನಲ್ಲಿ ನಿಮಗೆ ಎನ್ ಪಿ ವಿನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಅಡ್ವೈಸ್ ಸೆಲೆಕ್ಷನ್ ಆಫ್ ದಿ ಪ್ರಾಜೆಕ್ಟ್ ಅಂತ ಹೇಳಿ ಹೇಳಿದ್ದಾರೆ. ಸೊ ಯಾವ ಪ್ರಾಜೆಕ್ಟ್ ಬೆಸ್ಟು ಅಂತ ಹೇಳಿ ನೀವು ಇನ್ವೆಸ್ಟರ್ಸ್ಗೆ ಅಡ್ವೈಸ್ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ ನೀವು ನೋಡೋದಾದರೆ ನಾನು ಅದಕ್ಕೆ ಸಪ್ರೇಟಾಗಿ ಯಾಕೆ ಬರ್ದಿರೋದು ಅಂದರೆ ಇದೇ ರೀಸನ್ಗೆ. ಓಕೆನಾ. ನೀವು ಬರೀ ಇಷ್ಟನ್ನು ಮಾತ್ರ ನೋಡಿ. ಎನ್ ಪಿ ವಿ ಆಫ್ ಪ್ರಾಜೆಕ್ಟ್ ಎಕ್ಸ್ ಎಷ್ಟಿದೆ ಅಂದರೆ 4,944 ಇದೆ. ಅದೇ ರೀತಿ ಎನ್ ಪಿ ವಿ ಆಫ್ ಪ್ರಾಜೆಕ್ಟ್ ವೈ ಎಷ್ಟಿದೆ ಅಂದರೆ 12,666 ಇದೆ. ಓಕೆನಾ. ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆ? ಪ್ರಾಜೆಕ್ಟ್ ಎ ಹೈಯೆಸ್ಟ್ ಇದೆ ಅಥವಾ ಪ್ರಾಜೆಕ್ಟ್ ಬಿ ಹೈಯೆಸ್ಟ್ ಇದೆಯಾ? ಅಬ್ಸಲ್ಯೂಟ್ಲಿ ಪ್ರಾಜೆಕ್ಟ್ ಬಿನೇ ಅಲ್ವಾ, ಅಥವಾ ಪ್ರಾಜೆಕ್ಟ್ ವೈ ಅಲ್ವಾ ಹೈಯೆಸ್ಟ್ ಇರೋದು? ಅದನ್ನೇ ಕನ್ಕ್ಲೂಷನ್ನ ಬರೀತಾರೆ ಅಷ್ಟೇ.
as NPV of project Y is more than project X after taking into a consideration. ಸೊ ಇಷ್ಟು ನಿಮ್ಮ ಕನ್ಕ್ಲೂಷನ್. ಇಲ್ಲಿ ಬೇಕಾದ್ರೆ ನೀವು ಅವ್ರಿಗೆ ಅಡ್ವೈಸ್ ಮಾಡಬೇಕು, ವೆದರ್ ನಿಮಗೆ ಯಾವ ಪ್ರಾಜೆಕ್ಟ್ ತೊಗೊಂಡ್ರೆ ಬೆಸ್ಟು ಅಂತ ಹೇಳಿ ಅಡ್ವೈಸ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ಲು ಇಲ್ಲಿ ನಮ್ಗೆ ಯಾವ್ದು ಹೈ ಪ್ರಾಫಿಟ್ ಬರುತ್ತೋ ಅದು ಹೈ ರಿಸ್ಕೇ ಕೊಡುತ್ತೆ. ಸೊ ಅದಕ್ಕೆ ಅವ್ರಿಗೆ ಅಡ್ವೈಸ್ ಮಾಡಿ, ನಿಮ್ಗೆ ಹೈ ಪ್ರಾಫಿಟ್ ಬೇಕು ಅಂದರೆ ಹೈ ರಿಸ್ಕ್ನ ನೀವು ಬೇರ್ ಮಾಡ್ತೀರಾ ಅಂದರೆ ಹೈ ಪ್ರಾಫಿಟ್ ಬರೋ ಅಂಥ ಒಂದು ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಪ್ರಾಜೆಕ್ಟ್ ಆ್ಯಸ್ NPV of project Y is more than the project X. ಇಲ್ಲಿಗೆ ಕನ್ಕ್ಲೂಷನ್ ಕಂಪ್ಲೀಟ್ ಆಗುತ್ತೆ, ಈ ಸಮ್ಗೆ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಥರದ ಇನ್ನೊಂದು ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.